ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾಟಿ ಸ್ಟೈಲಲ್ಲಿ ಮೊಟ್ಟೆ ಕೋಳಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ನಮ್ಮ ಹಸ್ಬೆಂಡ್ ಬೆಳಗ್ಗೆನೇ ಹೋಗಿ ಚಿಕನ್ ತೊಗೊಬಂದಿದ್ದಾರೆ. ಇದು 1-1.5 kg ಅಷ್ಟಿದೆ. ಅದನ್ನು ಚೆನ್ನಾಗಿ ಒಂದು 4-5 ಸತಿ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ತೊಗೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಇದನ್ನು ಸಪ್ರೇಟಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಟ್ಟೆ ಮತ್ತು ಲಿವರ್ ಎಲ್ಲ ಬರುತ್ತಲ್ವ ಅದನ್ನು. ಇವಾಗ ಅದು ಕುಕ್ಕರಲ್ಲಿ ಬರೀ ಚಿಕನ್ ಮಾತ್ರ ತೊಗೊಂಡ್ಬಿಟ್ಟು ಒಂದು 4-5 ವಿಸಿಲ್ ಓಡಿಸಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು 4-5 ವಿಸಿಲ್ ಓಡಿಸಿದ್ದೀನಿ ನಾನು. ಈ ಥರ ಮಾಡೋದ್ರಿಂದ ಚಿಕನ್ ಬೇಗ ಬೇಯುತ್ತೆ ಅಂತ ಅಷ್ಟೇ. ನೋಡ್ತಿರ್ಬೋದು ನೀವು, ನಾನು ಆಲ್ರೆಡಿ ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿದ್ದೀನಿ ಇದಕ್ಕೆ. ಈ ಥರ ಇದೆ. ಸ್ವಲ್ಪ 1 ಗ್ಲಾಸಷ್ಟು ವಾಟರ್ ಹಾಕಿದ್ದೆ ಅಷ್ಟೇ, ನಾನು ಜಾಸ್ತಿ ಹಾಕಿರಲಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಮಸಾಲೆಗೆ ಏನೇನು ಬೇಕು ಅಂದರೆ ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ ಮತ್ತು ಸ್ವಲ್ಪ ಚಕ್ಕೆ, 4 ಲವಂಗ, 1 ಏಲಕ್ಕಿ, 3 ಮೆಣಸು ಮತ್ತು ಕಾಯಿ ತುರಿ, 1 ಸ್ಪೂನ್ ಇವಾಗ ಗಸಗಸೆ ಹಾಕ್ತಾಯಿದ್ದೀನಿ, 1 ಹಿಡಿಯಷ್ಟು ಕೊತ್ತಂಬರಿ. ಅದಕ್ಕೆ ಇವಾಗ ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಈಗ ನಾವು ಫಸ್ಟು. ಇದು ಚೆನ್ನಾಗಿ ಪೇಸ್ಟ್ ಆದಮೇಲೆ ಇದಕ್ಕೆ ಮಸಾಲೆ ಎಲ್ಲ ಹಾಕ್ಕೊತಿದ್ದೀನಿ ಇವಾಗ. ಎರಡು ಸ್ಪೂನ್ ಧನಿಯಾ ಪುಡಿ ಹಾಕ್ತಿದ್ದೀನಿ, 1 ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀನಿ ನಾನು, 1-1.5 ಸ್ಪೂನಷ್ಟು ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡು. ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆ ತಿಂತಾರೆ, ಹಾಗಾಗಿ 1.5 ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಬೇಕೀಗ. ನೋಡ್ತಿರ್ಬೋದು, ಇಷ್ಟು ನುಣ್ಣಗಾದರೆ ಓಕೆ ಸಾಕು. ಇದನ್ನು ನೆಕ್ಸ್ಟು ನಾವು ಒಂದು ವಿಸಿಲ್ ಓಡಿಸಿದ್ವಲ್ಲ, ಒಂದು 4-5 ವಿಸಿಲ್ ಚಿಕನ್ಗೆ, ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಈಗ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಮಸಾಲೆ ರುಬ್ಬಿರೋದಕ್ಕೆ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ. ನಮಗೆ ಇವಾಗ ಯಾವ ಥರ ನೀರು ಥರ ಬೇಕು ಸಾಂಬಾರು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ, ಜಾರಲ್ಲೆಲ್ಲ ಸ್ವಲ್ಪ ಇತ್ತು, ನಾನು ಜಾರಲ್ಲೆಲ್ಲ ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು. ನಿಮಗೇನಾದರೂ ಚಪಾತಿ ಅಥವಾ ಪೂರಿಗೆ ಏನಾದರೂ ಮಾಡ್ಕೊತೀನಿ ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕಿ. ನಾನಿಲ್ಲಿ ಮುದ್ದೆಗೆ ಮಾಡ್ಕೊತಿದ್ದೀನಿ, ಹಾಗಾಗಿ 2 ಗ್ಲಾಸಷ್ಟು ನಾನು ವಾಟರ್ ಹಾಕಿದ್ದೀನಿ. ಅದಿನ್ನೂ ಬೇಯಬೇಕಲ್ವ ಚಿಕನ್ನು, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು. ಇದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10-15 ನಿಮಿಷ ಬೇಯಬೇಕದು ಚೆನ್ನಾಗಿ. ಒಂದು 10-15 ನಿಮಿಷ ಬೇಯಲಿ. ಅದಾದಮೇಲೆ 15 ನಿಮಿಷ ಇವಾಗ ಬೆಂದಿದೆ. ಇದಕ್ಕೆ ಇವಾಗ ನಾವು ಸಪ್ರೇಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ವ ಮೊಟ್ಟೆ ಮತ್ತು ಲಿವರು, ಅದನ್ನು ಹಾಕ್ಕೋಬೇಕು. ಇದು ಮುಂಚೆ ಹಾಕ್ಬಿಟ್ರೆ ತುಂಬ ಬೆಂದೋಗಿಬಿಡುತ್ತೆ, ಮತ್ತು ಇದು ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ ಪೂರ್ತಿ ಬೆಂದ್ಬಿಟ್ರೆ. ಲಾಸ್ಟಿಗೆ ಹಾಕ್ಕೊಬೇಕು. ನಾನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದನ್ನು ಹಾಕಾದ್ಮೇಲೆ ಮಿಕ್ಸ್ ಮಾಡಬಾರ್ದು, ಯಾಕೆಂದರೆ ಮೊಟ್ಟೆ ಎಲ್ಲ ಹಾಕಿರ್ತೀವಲ್ಲ, ಅದು ಮೊಟ್ಟೆ ಒಡೆಯೋ ಚಾನ್ಸಸ್ ಇರುತ್ತೆ. ಅದನ್ನು ಹಾಕಾದ್ಮೇಲೆ ಲಿಡ್ನ ಮತ್ತೆ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕಾಗುತ್ತೆ.
ಈಗ 5 ನಿಮಿಷ ಆಗಿದೆ. ಜಸ್ಟ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದಾದಮೇಲೆ ನೆಕ್ಸ್ಟು ಚಿಕನ್ ಮಸಾಲ ನೀವು ಯಾವ್ದು ಯೂಸ್ ಮಾಡ್ತಿದ್ದೀರೋ ಮನೇಲಿ ಅದನ್ನೇ ಹಾಕಿ. ನಾನಿಲ್ಲಿ ಆಚೆ ಯೂಸ್ ಮಾಡ್ತಿದ್ದೀನಿ. ಚಿಕನ್ ಮಸಾಲ ಹಾಕ್ಬಿಟ್ಟು 1-2 ನಿಮಿಷ ಸಾಕು. 2-3 ನಿಮಿಷ ಬೇಯಿಸಿದ್ರೆ ಅದೊಂಥರ ಫ್ರೇಗ್ರೆನ್ಸ್ ಚೆನ್ನಾಗಿ ಬರುತ್ತೆ ಅಂತ, ಮತ್ತು ಚೆನ್ನಾಗಿರುತ್ತೆ ಅದು ಮಸಾಲೆ ಹಾಕಿದರೆ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ. 1-2 ನಿಮಿಷ ಅಷ್ಟೇ. ಇವಾಗ ಮತ್ತೆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಪ್ಲೇಟ್ ಮುಚ್ಚಿ ಇದಾದಮೇಲೆ ಲಾಸ್ಟಲ್ಲಿ ಚಿಕ್ಕದಾಗಿ ಕತ್ತರಿಸಿರೋ ಕೊತ್ತಂಬರಿ ಸೊಪ್ಪು ಎಲ್ಲ ಒಂದು ಸತಿ ನೀಟಾಗಿ ಸೌಟಲ್ಲಿ ನೋಡ್ತಾಯಿದ್ದೀನಿ. ಚೆನ್ನಾಗಿದೆ ಅಷ್ಟರಲ್ಲಿ. ಈ ಟೈಮಲ್ಲಿ ನೀವು ಉಪ್ಪು ಏನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಉಪ್ಪು ನೋಡಿ ಹಾಕೋಬೋದು ನೀವು. ಅದಾದಮೇಲೆ ಲಾಸ್ಟಲ್ಲಿ ಈಗ ಫುಲ್ ರೆಡಿಯಾಗಿದೆ ನಾಟಿ ಸ್ಟೈಲ್ ಮೊಟ್ಟೆ ಕೋಳಿ ಸಾರು. ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು ಮುದ್ದೆಗೆ ಮತ್ತು ರೈಸಿಗೆ. ಇದಕ್ಕೆ ನಾನಿವಾಗ ನಿಂಬೆಹಣ್ಣು ಹಿಂಡಿರಲಿಲ್ಲ, ಸೊ ಇವಾಗ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಒಂದು ನಿಂಬೆಹಣ್ಣು 4 ಭಾಗ ಮಾಡಿ ಅದರಲ್ಲಿ 1 ಭಾಗ ಅಂದರೆ 1/4 ಭಾಗದಷ್ಟು ಮಾತ್ರ ನಿಂಬೆಹಣ್ಣು ಹಿಂಡ್ತಿದ್ದೀನಿ. ಆಲ್ರೆಡಿ 2 ಟೊಮೊಟೊ ಹಾಕಿದ್ದೀನಲ್ವ, ಸ್ವಲ್ಪ ನಮಗೆ ಸಾಲ್ಟೇಜ್ ಬರುತ್ತೆ ಹುಳಿ ಅನ್ನೋದು ಒಂದು ಇದಕ್ಕೋಸ್ಕರ ನಿಂಬೆಹಣ್ಣು ಮತ್ತೆ ಹಿಂಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ನೆಕ್ಸ್ಟು ಬಿಸಿ ಬಿಸಿ ಮುದ್ದೆಗೆ ಈ ಸಾಂಬಾರು ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಈ ಥರ ಈ ಸ್ಟೈಲಲ್ಲಿ ಒಂದು ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.